ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು. ಕರ್ಕೊಬ ಹುಡುಗಿನ ಒಳಗಡೆ ಕರ್ಕೊಬ. ಪಟ್ಕರವಣ್ಣೆ ಕುಡಿದು ಬಿಟ್ಟು ಗಾಂಜಾ ಎಲ್ಲ ಹೊಡ್ತಿದ್ದಾರೆ ಸರ್. ಅಲ್ಲಿರೋರೆಲ್ಲ ಪಬ್ಲಿಕ್ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರು. ಅವ್ರ ಮೇಲೆ ರಿಟರ್ನ್ ತಿರುಗಿ ಇವರೆಲ್ಲ ಹಿಂದಿರುಗಿ ಹೊಡೆದ್ರು ಸರ್. ನಾವು ರೋಡಿಂದ ಹೋಗ್ತಾ ಇರೋ ಟೈಮಲ್ಲಿ ಅವರು ನಾನು ಮನೆ ಒಳಗಡೆ ಓಡ್ ಬಂದ್ಬಿಟ್ಟೆ ಸರ್. ಅವ್ರು ಹಂಗೆ ಓಡ್ ಬಂದರು ಗೇಟ್. 5 ಜನ ಹುಡುಗರ ಗುಂಪು ಬಂದ್ಬಿಟ್ಟು ಅವಳನ್ನು ಅಡ್ಡಗಟ್ಟಿ ಅಸಭ್ಯ ರೀತಿಯಲ್ಲಿ ಅವಳ ಜೊತೆ ಮಾತಾಡಿದ್ದಾರೆ. ಬೆಂಗಳೂರು ITBT ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ, ಬೆಂಗಳೂರು ಎಜುಕೇಶನ್ ಸಿಟಿ, ಹಾಗೆಯೇ ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ಸಿಟಿ ಆಗ್ತಿದ್ಯಾ? ಬೆಂಗಳೂರಿಗೆ ಕ್ರೈಮ್ ಅನ್ನ ಅಂಟಿಸ್ತಾ ಇದ್ದಾರಾ? ಬೆಂಗಳೂರಿಗೆ ಕ್ರೈಮ್ ಎನ್ನುವಂತಹ ಕುಖ್ಯಾತಿಯನ್ನ ತಂದು ಕೊಡ್ತಿದ್ದಾರಾ ಎನ್ನುವಂತಹ ಭೀತಿ ಬೆಂಗಳೂರಿಗರಲ್ಲಿ ಕಾಡಲು ಆರಂಭಿಸಿದೆ. ಮಹಿಳೆಯೊಬ್ಬಳು ಮನೆಯಿಂದ ಅಂಗಡಿಗೆ ಹೋಗ್ಬೇಕು ಅಂತ ಮನೆಯಿಂದ ಹೊರಗಡೆಗೆ ಬಂದಂತಹ ಸಂದರ್ಭದಲ್ಲಿ ನಶೆಯಲ್ಲಿದ್ದಂತಹ 5-6 ಪುಂಡರು ಆಕೆಯನ್ನ ಹಿಡಿದು ಎಳೆದಾಡಿ ಆಕೆಗೆ ಲೈಂಗಿಕ ಕಿರುಕುಳವನ್ನ ನೀಡಿರುವಂತಹ ಘಟನೆ ಆಡು ಅಗಲೇ ನಡೆದಿದೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿಯ ಮೈಲ್ಸಂದ್ರಕ್ಕೆ ಹೊಂದಿಕೊಂಡಿರುವಂತಹ ರೇಣುಕಾ ಯಲ್ಲಮ್ಮ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಇದರಿಂದ ಇಲ್ಲಿನ ನಾಗರಿಕರು ಒಂದಷ್ಟು ಬೆಚ್ಚಿ ಬಿದ್ದಿದ್ದಾರೆ. ಆಡು ಹಗಲೇ ಹುಡುಗಿಯನ್ನ ಹಿಡಿದು ಎಳೆದಾಡಿ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಜೊತೆಗೆ ಆಕೆಯನ್ನ ರಕ್ಷಿಸಲು ಬಂದಂತಹ ಆಕೆಯ ಸ್ನೇಹಿತರನ್ನು ಕೂಡ ಹಲ್ಲೆ ಮಾಡಿದ್ದಾರೆ. ಇದರ ನಡುವೆ ಆಕೆಯನ್ನ ಮನೆ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಗೇಟ್ ಹಾಕಿದ್ರು, ಗೇಟ್ ಮೇಲೆ ಹತ್ತಿ ಅಲ್ಲಿಯೂ ಕೂಡ ಧಮಕಿಗಳನ್ನ ಹಾಕಿದ್ದಾರೆ. ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಆ ಗುಂಪಿನಲ್ಲಿದ್ದಂತಹ ಪುಂಡನೊಬ್ಬ ಕಾಂಪೌಂಡ್ ಹಾರಲು ಹೋಗಿ ಬಿದ್ದಿದ್ದಾನೆ. ನಂತರ ಅವನೇ ಬಂದು ಠಾಣೆಯಲ್ಲಿ ದೂರು ಕೊಡೋದಕ್ಕೆ ಹೋಗಿದ್ದಂತೆ. ಇದರ ನಡುವೆ ಈ ಮಹಿಳೆ ಠಾಣೆಗೆ ಬಂದು ದೂರು ಕೊಟ್ಟರು. ಪೊಲೀಸ್ನವರು ಮೀನಾಮೇಷ ಎಣಿಸ್ಬಿಟ್ರ. ಪೊಲೀಸ್ನವರು ಒಂದಷ್ಟು ಕಾಲಹರಣ ಆಗೋಯ್ತಾ. ಯಾವಾಗ ಮಾಧ್ಯಮಗಳಿಗೆ ವಿಷಯ ತಿಳಿತೋ, ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತದಂತೆ ಅಲರ್ಟ್ ಆದಂತಹ ಪೊಲೀಸ್ನವರು ಈಗ FIR ದಾಖಲಿಸಿದ್ದಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳಾದಂತಹ ಅಡಿಷನಲ್ SP ವೆಂಕಟೇಶ್ ಪ್ರಸನ್ನ, DYSP ಮೋಹನ್ ಕುಮಾರ್ ಹಾಗೆ ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರು ಈಗ ಆ ಪುಂಡರ ಸೆರೆಗೆ ಬಲೆ ಬೀಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆಕೆಯ ಮೇಲೆ ಹೇಗೆಲ್ಲ ಹಲ್ಲೆ ಆಯ್ತು, ಆಕೆಯ ಮೇಲೆ ಏನೆಲ್ಲ ಹಲ್ಲೆಯನ್ನ ನಡೆಸಿದ್ರು ಅನ್ನೋ ಎಲ್ಲವೂ ಕೂಡ CC ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಮನೆ ಗೇಟ್ ಬಳಿ ಬಂದ ಪುಂಡಾಟಿಕೆ ಮಾಡಿದಂಥದ್ದು ಕೂಡ ಎಲ್ಲವೂ ಕೂಡ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಕರ್ಕೊಬ ಹುಡುಗಿನ ಒಳಗಡೆ ಕರ್ಕೊಬ. ಪೊಲೀಸ್ ಅವ್ರಿಗೆ ಫೋನ್ ಮಾಡ್ರು. ಪಟ್ಕರವಣ್ಣೆ ಪಟ್ಕೊ. ನಾ ಕಾಂಪೌಂಡ್ ಕೈನ ಕಟ್ಟೇಯನ್ರ ಸಿಂಹ ಹಿಡ್ಕೊಂಡು ಕಾಂಪೌಂಡ್ ಕಟ್ಟಾಕ್ರು. ಅರೆ ಇದೇನಿದು? ಈ ಗಾಡಿಯನ್ನು ತಳ್ಕೊಂಡು ಬಂದು ಹಿಂಗೆ ತೂರಾಡ್ತಾ ಬೀಳ್ತಾ ಇರೋದು ಯಾರು ಅನ್ಕೋತೀರಾ? ಇವರೇ ಬೆಂಗಳೂರು ಹೊರವಲಯ ಬನ್ನೇರುಘಟ್ಟ ಠಾಣೆ ವ್ಯಾಪ್ತಿಯ ಮೈಲ್ಸಂದ್ರದ ರೇಣುಕಾ ಯಲ್ಲಮ್ಮ ನಗರದಲ್ಲಿನ ಪುಂಡರು. ಹೀಗೆ ಆಕೆಯನ್ನ ಎಳೆದಾಡ್ತಾ ಇರ್ತಕ್ಕಂಥದ್ದು ಮತ್ತು ಆ ಕಾರಿನ ಮರೆಯಲ್ಲೂ ಕೂಡ ಈಕೆಗೆ ಕಿರುಕುಳ ಕೊಡ್ತಾ ಇರೋಂಥದ್ದೆಲ್ಲವೂ ಕೂಡ CC ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಈ ಮಹಿಳೆ ಈಗಷ್ಟೇ ಅಂದ್ರೆ 1 ವಾರದ ಹಿಂದಷ್ಟೇ ಅಣ್ಣನ ಮನೆ ಸಮೀಪವೇ ಬಾಡಿಗೆ ಮನೆಯನ್ನ ಮಾಡಿಕೊಂಡು ಬದುಕು ರೂಪಿಸಿಕೊಳ್ಳಲು ಬಂದ್ರೆ ಈ ಪುಂಡರು ಈ ರೀತಿಯಾಗಿ ಆಕೆಗೆ ಆವಳಿಯನ್ನ ದೌರ್ಜನ್ಯವನ್ನ ಎಸಗಿದ್ದಾರೆ. ಆ ಎಲ್ಲ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ.
ಮಹಿಳೆಯ ಹೆಸರು ಶಾಂತಿ. ಈ ಒಂದು ಘಟನೆಯ ಹಲ್ಲೆಗೆ ಒಳಗಾಗಿರ್ತಕ್ಕಂತಹದ್ದು. ಇನ್ನು ಇಲ್ಲಿ ರೇಣುಕಾ ಯಲ್ಲಮ್ಮ ನಗರದಲ್ಲಿ ಹಲ್ಲೆ ನಡೆಸಿರ್ತಕ್ಕಂಥ ಪುಂಡರ ಗ್ಯಾಂಗ್, ರಿಚರ್ಡ್ ಹಾಗೇನೆ ಇನ್ನಿತರರು ಕೂಡ ಭಾಗಿಯಾಗಿದ್ದಾರೆ. ಈಗ ಅವರ ಮೇಲೆ ದೂರು ದಾಖಲಾಗಿದೆ. ಇವರ ಸೆರೆಗಾಗಿ ಪೊಲೀಸ್ನವರು ಬಲೆ ಬೀಸಿದ್ದಾರೆ. ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು. ಒಂದು 5-6 ಜನ ಜಗಳ ಮಾಡಿಕೊಂಡು ನಾನು ಹೋಗ್ತಾ ಇರೋಳನ್ನ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸು, ಒಂಥರ ಹೊಡಿಯೋಕ್ಕೆ, ಒಂಥರ ಮುಟ್ಟಕ್ಕೆ ಎಲ್ಲ ಬರ್ತಾಯಿದ್ರು ಸರ್. ಹುಡುಗರೆಲ್ಲ ಸೇರಿ ಸರ್ ಫುಲ್ಲು ಕುಡಿದ್ಬಿಟ್ಟು ಗಾಂಜಾ ಎಲ್ಲ ಹೊಡೆದಿದ್ದಾರೆ ಸರ್ ಅವರು. ಅಂಥವರು ನನ್ನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದಿದ್ದರು. ಅಲ್ಲಿರೋರೆಲ್ಲ ಪಬ್ಲಿಕ್ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರು. ಅವ್ರ ಮೇಲೆ ರಿಟರ್ನ್ ತಿರುಗಿ ಇವರೆಲ್ಲ ಹಿಂದಿರುಗಿ ಹೊಡೆದ್ರು ಸರ್. ಅವರು ಸರ್ ನನಗೆ ಹೊಡೆದ್ರು ಸರ್. ನಾನು ಬಿಡಿಸ್ಕೊಂಡೆ, ಅವ್ರನ್ನ ಒದ್ದೆ ಸರ್, ಕಾಲಿಂದ ಒದ್ದೆ ಅಷ್ಟೇ, ಬೇರೆ ಏನು ಮಾಡಿಲ್ಲ ಸರ್ ನಾನು. ಪಾಪ ಬೇರೆಯವ್ರು ಪಬ್ಲಿಕ್ಕಿಂದ ಬಂದು ಅವ್ರು ಬಂದು ನನ್ನ ಕರ್ಕೊಬಂದರು ಬಾಮ್ಮ ಅಂತ. ಆದ್ರೂ ಓಡಿ ಗೇಟ್ ಎಗರಿ ಮತ್ತೆ ಬಂದು ಅವರೇ ಎಲ್ಲರನ್ನೂ ಹೊಡಿತಾ ಇದ್ದಾರೆ ಸರ್. ನಾವು ರೋಡಿಂದ ಹೋಗ್ತಾ ಇರೋ ಟೈಮಲ್ಲಿ ಅವರು ನಾನು ಮನೆ ಒಳಗಡೆ ಓಡಿ ಬಂದುಬಿಟ್ಟೆ ಸರ್. ಅವ್ರು ಹಂಗೆ ಓಡಿ ಬಂದರು ಗೇಟ್ ಎಗರಿ. ಹಿಂದೆನೇ ಬಂದರು ಸರ್. ಮನೆ ಪಕ್ಕದಲ್ಲೇ ಸರ್ ಅದು ನಡೆದಿದ್ದು. ಅವರು ನಮ್ಮ ಮನೆ ಪಕ್ಕ ಇರೋರಂತೆ, ಹಿಂದೆಗಡೆ ಇರೋರಂತೆ. ನನಗೂ ಗೊತ್ತಿಲ್ಲ ಸರ್. ನಾನು 1 ವಾರ ಆಯಿತು ಅಲ್ಲಿ ಬಂದು. ಇಲ್ಲ, ನಮ್ಮ ಮನೆಗೆ. ನಮ್ಮ ಅಣ್ಣ ಆ ಸೈಡ್ ಇದ್ದಾನೆ, ನಮ್ಮ ಮನೆ ಈ ಸೈಡ್ ಇದ್ದೀವಿ. ಇಲ್ಲ ಸರ್, ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ನಾನು 1 ವಾರ ಆಯಿತು ಬಂದು. ನಾನು ಇವಾಗೆ ರೀಸೆಂಟಾಗಿ ಶಿಫ್ಟ್ ಆಗಿದ್ದು. ಯಾರು ಅಲ್ಲಿರೋರು ಅಷ್ಟೊಂದು ಗೊತ್ತಿಲ್ಲ. ಪಾಪ ಅಲ್ಲಿರೋರೆಲ್ಲರೂ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದರು. ಪ್ರಭಾಕರ್ ಲೆಡ್ಡಿ ರೇವಟ್ಟು. ಅಲ್ಲಿ ನೀವು ಅಲ್ಲಿ ಹೋದಾಗ ಏನಂತ ಶುರು ಮಾಡಿದ್ರು ಸರ್? ನಾನು ಹೋಗ್ತಾ ಇದ್ದೆ ಸರ್. ನಾನು ಹೋಗೋವ್ರನ್ನ ಬಂದು ಮಾತಾಡಿಸಿ ಹಂಗೆ ಹಿಂಗೆ ಒಂಥರ ಮುಟ್ಟಕ್ಕೆ ಬರೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಸರ್. ಅವರು ಫುಲ್ಲು ಕುಡಿದ್ಬಿಟ್ಟಿದ್ರು ಡ್ರಿಂಕ್ಸು. ನಾನು ಹೋಗೋಕ್ಕೆ ಬಿಟ್ಟಿಲ್ಲ ಸರ್. ವಿಡಿಯೋ ಎಲ್ಲ ಹಂಗೆ ಇದೆ ಸರ್. ಅದರಲ್ಲಿ ಕೂಡ ವಿಡಿಯೋದಲ್ಲಿ ಘಟ್ಟದಲ್ಲಿರುವಂಥ ಪಾರ್ವತಿಪುರ ಅಂತ ಹೇಳುವಂಥ ಪ್ಲೇಸ್ನಲ್ಲಿ ಸುಮಾರು 26 ವರ್ಷದ ಮಹಿಳೆಯೊಬ್ಬಳು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು 5 ಜನ ಹುಡುಗರ ಗುಂಪು ಬಂದ್ಬಿಟ್ಟು ಅವಳನ್ನು ಅಡ್ಡಗಟ್ಟಿ ಅಸಭ್ಯ ರೀತಿಯಲ್ಲಿ ಅವಳ ಜೊತೆ ಮಾತಾಡಿದ್ದಾರೆ. ಮತ್ತು ಅವಳನ್ನು ಮೈಯನ್ನು ಟಚ್ ಮಾಡಿಬಿಟ್ಟು ಅವಳ ಮೇಲೆ ಅಸಾಲ್ಟ್ ಕೂಡ ಮಾಡಿದ್ದಾರೆ. ಅದೇ ವೇಳೆಗೆ ಆಕೆ ಅವರ ಫ್ರೆಂಡಿಗೆ ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ. ಆತನ ಫ್ರೆಂಡ್ಸ್ ಮೇಲೆ ಕೂಡ ಹಲ್ಲೆ ಆಗಿದೆ. ಪರಸ್ಪರ ಅವರಿಬ್ಬರು ಕೂಡ ಹೊಡೆದಾಡ್ಕೊಂಡಿದ್ದಾರೆ. ಈ ಬಗ್ಗೆ ಅವರು ನಿನ್ನೆ ರಾತ್ರಿ ಹುಳಿಮಾವು ಠಾಣೆಗೆ ಹೋಗಿದ್ದಾರೆ. ಅದು ಠಾಣೆ ಬನ್ನೇರುಘಟ್ಟ ಠಾಣೆಗೆ ಬರೋದ್ರಿಂದ ಅದು ಇವತ್ತು ಬೆಳಿಗ್ಗೆ ಬಂದು ಬನ್ನೇರುಘಟ್ಟ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಸೊ FIR ಮಾಡ್ಕೊಂಡಿದ್ದೀವಿ ನಾವೀಗ. FIR ಮಾಡಿಕೊಂಡು ಆರೋಪಿಗಳನ್ನ ಐಡೆಂಟಿಫಿಕೇಷನ್ ಮಾಡಿದ್ದೀವಿ. ಮಾಡಿಬಿಟ್ಟು ಈ ಬಗ್ಗೆ ಒಂದು ತಂಡವನ್ನು ಕೂಡ ರಚನೆ ಮಾಡಿ ಇಮ್ಮಿಡಿಯೇಟಾಗಿ ಆರೋಪಿಗಳನ್ನು ದಸ್ತಗಿರಿ ಮಾಡುವಂಥ ಕ್ರಮವನ್ನು ಜರುಗಿಸ್ತಾರೆ. ಘಟನೆ ಆಗಿ 24 ಗಂಟೆ ಆದ ನಂತರ FIR ಆಯಿತು? ಇಲ್ಲ, ಇದು ನಿನ್ನೆ ಸಂಜೆ ಸುಮಾರು ಒಂದು 4:30-5 ಗಂಟೆ ಸಮಯದಲ್ಲಿ ಸಾಯಂಕಾಲ ಆಗಿದೆ. ಇದು ಇವತ್ತು ಬೆಳಿಗ್ಗೆ ಈ ಠಾಣೆಗೆ ಬಂದು ದೂರು ಕೊಡ್ತಾ ಇದ್ದ ಹಾಗೆ ಬೆಳಿಗ್ಗೆ ಠಾಣೆಯಲ್ಲಿ ಇಮ್ಮಿಡಿಯೇಟಾಗಿ FIR ಮಾಡಿದ್ದಾರೆ. ಕೌಂಟ್ರ್ ಆರೋಪಿ ಆಸ್ಪತ್ರೆಯಲ್ಲಿ ಹೋಗಿ ಅಡ್ಮಿಟ್ ಆಗಿದ್ದಾನೆ ಅಂತ ಹೇಳುವಂಥ ಒಂದು ಮಾಹಿತಿ ಇದೆ. ಅದ್ರ ಬಗ್ಗೆ ಕೂಡ ನಾವು ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ವಾ, ಸುರಕ್ಷಿತ ಅಲ್ವಾ ಅನ್ನಿಸುವಷ್ಟು ಕುಖ್ಯಾತಿಯನ್ನ ಈ ನಶೆಯಲ್ಲಿ ತೂರಾಡುವಂತ ಇಂತಹ ಕಾಮುಕರಿಗೆ ಸರಿಯಾದಂತಹ ಪಾಠವನ್ನ ಕಲಿಸಬೇಕಿದೆ. ಇವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಿ ಮುಂದೆಂದೂ ಇನ್ಯಾರು ಕೂಡ ಈ ರೀತಿ ಬಾಲ ಬಿಚ್ಚದಂತೆ ಮಾಡಬೇಕಾಗಿದೆ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.